ಗುತ್ತಿಗೆಯಲ್ಲಿ ನೀಡಲಾಗಿದ್ದ ಮೀಸಲಾತಿ ವಿರುದ್ಧ ಶಾಸಕ ಚೆನ್ನಿ ಶಿವಮೊಗ್ಗದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದೇಶವನ್ನ ವಿಭಜನೆ ಮಾಡಲು ಹೊರಟಿದೆ, ಇದೆಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುಮ್ಮಕ್ಕು ಎಂದು ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನವರು ಬರೀ ಮೀಸಲಾತಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಈ ದೇಶವನ್ನೇ ಭಾಗ ಮಾಡಬೇಕು, ಈ ರಾಜ್ಯವನ್ನೇ ಭಾಗ ಮಾಡಬೇಕು ಅಂತ ಹೊರಟಿದ್ದಾರೆ. ಮತ್ತೊಮ್ಮೆ ಧರ್ಮಾಧಾರಿತವಾಗಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯಲ್ಲ ಈ ದೇಶದಲ್ಲಿ. ಸಂವಿಧಾನದತ್ತವಾಗಿ ಸಂವಿಧಾನ ಹೇಳಿದೆ, ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ, ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ ಈ ದೇಶಕ್ಕೋಸ್ಕರ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹೀಗಿರಬೇಕಾದ್ರೆ ಯಾವುದನ್ನು ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಇದು ಎಲ್ಲೋ ಒಂದು ಕಡೆಗೆ ಜಾತೀಯತೆ ಪರವಾಗಿ ಮಾಡಲಿಕ್ಕೆ ತೀರ್ಮಾನಗಳು ಆಗಿಬಿಡುತ್ತೆ, ಕಷ್ಟ. ಹೇಳಿರೋದು ಒಂದೇ ಸಂಗತಿ, ಅಂಬೇಡ್ಕರ್ ಅವರು ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಅಂತ ಹೇಳಿದ್ದಾರೆ. ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿದ್ರು. ಆ ಕೆಲಸ ಮೊದಲಿಂದ ನಡ್ಕೊಂಡೇ ಬಂದಿದೆ, ಈಗಲೂ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲಸಕ್ಕೆ ನಾವು ಶಕ್ತಿ ಕೊಡ್ತಾನೆ ಇದ್ದೀವಿ. ಆದರೆ ಇವತ್ತು ನಾನು ಬೇರೆ ನೀನು ಬೇರೆ, ಮುಸಲ್ಮಾನರು ಬೇರೆ ಹಿಂದೂ ಬೇರೆ ಅಂಥೇಳಿ ಈ ವರ್ಗ ಮಾಡುವಂಥದ್ದು ಇದೆಯಲ್ಲ, ಇದು ಕಾಂಗ್ರೆಸ್ಸಿನ ಕುಟಿಲ ನೀತಿ. ಇದನ್ನು ವಿರೋಧ ಮಾಡಿದ್ದೀವಿ, ಆದರೆ ಸಮಾಧಾನ ಆಗಿಲ್ಲ ಸ್ಪೀಕರ್ ಅವರಿಗೆ. ನಾವೇನು ಮಾಡಿ ಕಾಂಗ್ರೆಸ್ನವರು ಬರೀ ಮೀಸಲಾತಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಈ ದೇಶವನ್ನೇ ಭಾಗ ಮಾಡಬೇಕು, ಈ ರಾಜ್ಯವನ್ನೇ ಭಾಗ ಮಾಡಬೇಕು ಅಂತ ಹೊರಟಿದ್ದಾರೆ. ಮತ್ತೊಮ್ಮೆ ಧರ್ಮಾಧಾರಿತವಾಗಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯಲ್ಲ ಈ ದೇಶದಲ್ಲಿ. ಸಂವಿಧಾನದತ್ತವಾಗಿ ಸಂವಿಧಾನ ಹೇಳಿದೆ, ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ, ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ ಈ ದೇಶಕ್ಕೋಸ್ಕರ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹೀಗಿರಬೇಕಾದ್ರೆ ಯಾವುದನ್ನು ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಇದು ಎಲ್ಲೋ ಒಂದು ಕಡೆಗೆ ಜಾತೀಯತೆ ಪರವಾಗಿ ಮಾಡಲಿಕ್ಕೆ ತೀರ್ಮಾನಗಳು ಆಗಿಬಿಡುತ್ತೆ, ಕಷ್ಟ. ಹೇಳಿರೋದು ಒಂದೇ ಸಂಗತಿ, ಅಂಬೇಡ್ಕರ್ ಅವರು ಬಿದ್ದವರನ್ನು ಮೇಲೆತ್ತುವ